ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಒಂದು ರೆಬಲ್ ಎಂಟ್ರಿ ಆಗ್ತದೆ. ನಜಕ್ಕೂ ಕೂಡ ರೆಬಲ್ ಎಂಟ್ರಿಗೆ ಫಿದಾ ಆಗ್ತದಾಳೆ ಭೂಮಿ. ಹಾಗಾದ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸ್ಪಂದನ ಅಂತಕ್ಕಂಥ ಒಂದು ಹುಡುಗಿ ಮೇಲೆ ಕಾರ್ಪೊರೇಟರ್ ದಾಳಿ ಮಾಡ್ತಾರೆ. ಆ ಒಂದು ಹುಡುಗಿ ಸತ್ತೇ ಹೋಗ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದಂಥ ಆ ಹುಡುಗಿಯನ್ನ ಕಾಪಾಡೋದು ನಚ್ಚಿ. ಕಾಪಾಡಿ ಮನೆ ಕರ್ಕೊಂಡು ಬಂದು ನ್ಯಾಯ ಕೊಡ್ಸೋಕ್ಕೂ ಕೂಡ ಡಿಸೈಡ್ ಮಾಡ್ಕೋತಾನೆ. ಇಡೀ ಮನೆ ಆ ಹುಡುಗಿಗೆ ಸಾಥ್ ಕೊಡುತ್ತಾ. ಅಚ್ಯುತ್ ಕೂಡ ಬಂದದ್ದ ನಡೆದದ್ದು ಏನು ಅಂತ ಪ್ರಶ್ನೆ ಮಾಡಿದಾಗ ಆ ಹುಡುಗಿ ನಡೆದದ್ದ ಎಲ್ಲ ಘಟನೆನ ಕೂಡ ವಿವರವಾಗಿ ತಿಳಿಸ್ತಾಳೆ. ಜೊತೆಗೆ ತನ್ನ ತಂದೆ ತಾಯಿ ತಲೆ ತಗ್ಗಿಸ್ಬೇಕಾಗತ್ತೆ, ನಾನು ತಲೆ ಎತ್ತಿ ನಿಲ್ಲೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಸತ್ತು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಈಗಲೂ ಕೂಡ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ಯಾಕೆ ಬದುಕಬೇಕು ನಾನು ಇಷ್ಟಿಲ್ಲ ಆದಮೇಲೆ, ಅವಮಾನ ಸಹಿಸ್ಕೊಂಡು ಬದುಕಲಿಕ್ಕೆ ಸಾಧ್ಯನಾ ಅಂತ ಹೇಳಿದಾಗ ಅಚ್ಯುತ್ ವಿಶ್ವಾಸವನ್ನು ತುಂಬ್ತಾರೆ. ನೀನು ಈ ರೀತಿ ಆಗಿಬಿಟ್ರೆ ಎಲ್ಲ ಹೆಣ್ಮಕ್ಳುಗಳು ಕೂಡ ಏನಾಗಬೇಕು, ಇಂಥವ್ರ ಹಾವಳಿಗೆ ಫುಲ್ ಸ್ಟಾಪ್ ಇಡಬೇಕು ಅಂದರೆ ನಿಮ್ಮಂಥ ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬರಬೇಕು. ಖಂಡಿತವಾಗ್ಲೂ ನಿನಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಕಂಪ್ಲೇಂಟ್ ತಗೋತಾರೆ. ಕಂಪ್ಲೇಂಟ್ ತಗೊಂಡಂತ ಅಚ್ಯುತ್ ಕಾರ್ಪೊರೇಟರ್ನ ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆದು ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಆ ಕಾರ್ಪೊರೇಟರ್ ತಮ್ಮ ತಪ್ಪೇ ಇಲ್ಲ, ಹುಡುಗಿನೇ ನನ್ನ ಮೇಲೆ ದಾಳಿ ಮಾಡಿದ್ದು, ನಾನೇ ಅವಳ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ಹೌದು ಸರಿ ಆಯಿತು, ಮೆಡಿಕಲ್ ಒಂದು ಟೆಸ್ಟ್ ಮಾಡಿಸ್ಬಿಡೋಣ, ಆಗ ಗೊತ್ತಾಗ್ಬಿಡತ್ತೆ. ನಿಜಕ್ಕೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸಿದ ಮೇಲೆ ನಿಮ್ಗೆ ತಪ್ಪಿಲ್ಲ ಅಂದರೆ ನಿಮ್ಮ ಒಂದು ಸ್ಟೇಟಸ್ ಪ್ರೆಸ್ಟೀಜ್ ಇಲ್ಲಕ್ಕೆ ಹೋಗುತ್ತೆ, ಇನ್ನು ಎತ್ತರ ಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ. ಈ ಕಡೆ ಕಾರ್ಪೊರೇಟರ್ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ರೆಡಿ ಇಲ್ಲ, ಆದರೆ ಅಚ್ಯುತ್ ಖಂಡಿತವಾಗ್ಲೂ ಬಿಡ್ತಿಲ್ಲ. ಕೊನೆಗೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಮೆಡಿಕಲ್ ಟೆಸ್ಟ್ ಆಗತ್ತೆ, ಇನ್ನೂ ಕೂಡ ರಿಪೋರ್ಟ್ ಬಂದಿಲ್ಲ. ಸ್ಪಂದನ ಅಚ್ಯುತ್ ಮನೆಯಲ್ಲೇ ಇದ್ದಾಳೆ. ತದನಂತರ ಆ ಸ್ಪಂದನ ಕೂಡ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡ್ತಿರ್ತಾಳೆ. ಹೆದರ್ಕೋಬೇಡ ಸ್ಪಂದನ, ನಮ್ಮ ಅಚ್ಯುತ್ ಮೇಲೆ ಖಂಡಿತವಾಗ್ಲೂ ನಿನಗೆ ನ್ಯಾಯ ಸಿಗತ್ತೆ ಅಂತ ಹೇಳಿ ಅಪ್ಪು ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಮೆಡಿಕಲ್ ರಿಪೋರ್ಟ್ ಕೂಡ ಬರುತ್ತೆ. ಮೆಡಿಕಲ್ ರಿಪೋರ್ಟ್ ಬರ್ತಿದ್ದಾಗನೇ ಅಚ್ಯುತ್ ಆಕ್ಟಿವ್ ಆಗ್ತಾರೆ. ಮೆಡಿಕಲ್ ರಿಪೋರ್ಟ್ ಬಂದದೆ, ಇನ್ನೇನೇ ಇದ್ರೂ ಕೂಡ ಆ ಕಾರ್ಪೊರೇಟ್ನ ರುಬ್ಬೋದೆ ಗ್ಯಾರಂಟಿ, ನೀವೇನು ಯೋಚನೆ ಮಾಡಿಬಿಡಿ ಸ್ಪಂದನ ಅವರೇ ಅಂತ ಹೇಳಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಸ್ಪಂದನ, ನಿಜಕ್ಕೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ನಿಜಕ್ಕೂ ನನಗೆ ನ್ಯಾಯ ಕೊಡ್ಸೋಕೆ ಅಂತ ನೀವು ಎಷ್ಟು ಕಷ್ಟಪಡ್ತಿದ್ರ ಅಂತ ಹೇಳಿದಾಗ ಅದೇ ಅಲ್ವಾ ನನ್ನ ಡ್ಯೂಟಿ ಅಂತ ಅಚ್ಯುತ್ ಹೇಳ್ತಾರೆ. ಸರಿ ಆಯಿತು, ನಾನು ಮನೆಗೆ ಹೋಗ್ತೀನಿ, ಅಪ್ಪ ಅಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಹೇಳಿದಾಗ ಸರಿ ಆಯಿತು, ನಾನೇ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಹೇಳಿ ಅಚ್ಯುತ್ ಸ್ಪಂದನನ ಕರ್ಕೊಂಡು ಮನೆಗೆ ಅಂತ ಹೊರಡ್ಬೇಕಿದ್ರೆ ಇಲ್ಲಿ ಭೂಮಿ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಅಚ್ಯುತ್ಗೆ ತಿಳಿಸ್ತಾಳೆ. ಬೇಡ, ಅಲ್ಲಿ ಎಷ್ಟೋ ಜನ ಬಂದಿರ್ತಾರೆ, ಅವರ ಕಾರ್ಪೊರೇಟರ್ನ ಅರೆಸ್ಟ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ, ಅದಕ್ಕೆ ನೀನು ಎಲ್ರಿಗೂ ಕೂಡ ಗೊತ್ತು ನನ್ನ ಹೆಂಡತಿ ಅಂತ, ನೀನೇನಾದರೂ ಅಲ್ಲಿದ್ರೆ ನಿನ್ನ ಮೇಲೂ ಕೂಡ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ, ಅದೇ ಕಾರಣಕ್ಕೆ ನಾನು ಮಾತ್ರ ಹೋಗ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನೀನು ಪೊಲೀಸ್ ಸ್ಟೇಷನ್ ಕಡೆ ಬರಬೇಡ ಅಂತ ಹೇಳಿ ಅಚ್ಯುತ್ ಹುಡುಗಿ ಕರ್ಕೊಂಡು ಹುಡುಗಿಯನ್ನ ಮನೆಗೆ ಡ್ರಾಪ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಕಾರ್ಪೊರೇಟರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಇರ್ತಾರೆ. ಒಂದು ದೊಡ್ಡ ಗಲಾಟೆನೇ ಆಗ್ತದೆ. ಕಾರ್ಪೊರೇಟರ್ ಕಡೆಯವ್ರಿಗೆಲ್ಲರೂ ಕೂಡ ಪೊಲೀಸ್ ಸ್ಟೇಷನನ್ನು ಮುತ್ತಿಗೆ ಹಾಕಿದ್ದಾರೆ. ಎಲ್ಲ ಕಡೆ ಕೂಡ ಅದೇ ಬರ್ತದೆ, ಟಿವಿ ಮೀಡಿಯಾದಲ್ಲಿ ಎಲ್ಲ ಕಡೆ ಕೂಡ. ಜೊತೆಗೆ ಇಲ್ಲಿ ಭೂಮಿ ಮಾತ್ರ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ, ನಾನು ನೀವು ಹೋಗೋಣ ಬನ್ನಿ, ನಿಜಕ್ಕೂ ನನಗೆ ಅಜಿತ್ ಸಾಹೇಬ್ರು ಒಬ್ಬರೇ ಹೋಗಿರೋದು ತುಂಬಾ ಗಾಬರಿ ಆಗ್ತದೆ ಅಂತ ಹೇಳಿ ಭೂಮಿ ಹೆದರು ಕೂತಿರ್ತಾರೆ. ಆಗ ಶ್ರವಣ್, ಏನು ಮಾತಾಡ್ತಿದ್ಯಾ ಭೂಮಿ, ನಿನ್ನ ನೋಡಿದ್ರೆ ನನಗೆ ಶಾರದಾನೇ ನೋಡ್ದಾಗತ್ತೆ, ನಾನು ಕೂಡ ಮೊದಲು ಡ್ಯೂಟಿಗೆ ಹೋಗ್ಬೇಕಿದ್ರೆ ಶಾರದಾ ಕೂಡ ಇದೇ ರೀತಿ ಹೆದರು ಕೂತಾ ಇದ್ಲು. ನಮ್ಮ ಅಜಿತ್ ಖಡಕ್ ಆಫೀಸರ್, ಅವನೇನು ಇದನ್ನೇ ಫಸ್ಟ್ ಟೈಮ್ ಇಂಥ ಒಂದು ಕೇಸನ್ನು ಹ್ಯಾಂಡಲ್ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ, ಇಂಥ ಎಷ್ಟೋ ಕೇಸ್ ಹ್ಯಾಂಡಲ್ ಮಾಡಿದ್ದಾನೆ, ನೀನು ಯಾಕೆ ಹೆದರ್ಕೋತಿದ್ಯಾ? ಆ ರೀತಿ ಏನೂ ಆಗೋದಿಲ್ಲ, ಅಜಿತ್ ಹೋಗಬಾರ್ದು ಅಂತಾನೆ ಹೋಗೋದು ಬೇಡ, ಅವ್ನು ಹೇಳಿದ್ರಲ್ಲೂ ಕೂಡ ಅರ್ಥ ಇದೆ, ನೀನು ಅವ್ನ ಹೆಂಡತಿ ಅಂತ ಗೊತ್ತು, ನಿನ್ನ ಮೇಲೂ ಕೂಡ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ, ಯಾವುದೇ ಕಾರಣಕ್ಕೂ ಕೂಡ ನೀನು ಹೋಗಬೇಡ ಅಂತ ಹೇಳಿ ಶ್ರವಣ್ ಅವ್ರು ಕೂಡ ಭೂಮಿಯನ್ನು ತಡೀತಾರೆ. ಇತ್ತ ಕಡೆ ಸತ್ಯಣ್ಣಂಗೆ ಒಂದು ಸೂಪರ್ ಐಡಿಯಾವನ್ನು ಕೊಟ್ಟಿದ್ದಾನೆ ನಚ್ಚಿ. ಇಲ್ಲಿ ಸತ್ಯಣ್ಣ ಕಾಂಟ್ರಾಕ್ಟ್ ಮ್ಯಾರೇಜ್ ಒಂದು ವಿಷಯವನ್ನು ನಚ್ಚಿ ಹತ್ರ ಹೇಳ್ಕೋತಾರ. ಇಲ್ಲಿ ನನ್ನ ಫ್ರೆಂಡ್ ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಜೊತೆಯಾಗಿ ಬದುಕಬೇಕು
ಹುಡುಕ್ಬೇಕು ಅಂತ ಹೇಳಿ ಈಗ ನನ್ನ ಫ್ರೆಂಡ್ಗೆ ಅನ್ನಿಸ್ತದೆ. ಹಾಗಾಗಿ ಅವನು ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದಕ್ಕೆ ಹಿಂಚುರಿತಿದ್ದಾನೆ ಅಂತ ಹೇಳಿದಾಗ, ಹಾಗಿದ್ರೆ ಇನ್ನೊಂದು ಸ್ಪೆಷಲ್ ಎಂಟ್ರಿ ಆಗಬೇಕಾಗತ್ತಾ. ಆ ಒಂದು ಎಂಟ್ರಿ ಟ್ರೀಟ್ ನಿಮ್ಮ ಫ್ರೆಂಡ್ ಥರನೇ ಖಡಕ್ ಆಗಿ ಇರಬೇಕಾಗತ್ತಾ. ಅದನ್ನು ನೋಡಿದ್ರೆ ಅವ್ರ ಹೆಂಡತಿಗೆ ಇದೇನು ನನ್ನ ಗಂಡನ ಥರನೇ ಇದ್ದಾರೆ ಅಂತ ಅವ್ರ ಮೇಲೆ ಆಗಬೇಕು. ಆ ರೀತಿಯ ಎಂಟ್ರಿ ಇರಬೇಕಾಗತ್ತೆ. ಅದನ್ನು ನೋಡಿದ್ದೆ ಒಬ್ಬ ನಿಮ್ಮ ಫ್ರೆಂಡ್ಗೆ ಅನ್ನಿಸ್ಬೇಕು, ಇಲ್ಲ ನಾನು ಹೀಗೆ ನಿಧಾನ ಮಾಡಿಬಿಟ್ರೆ ನನ್ನ ಹೆಂಡತಿಯನ್ನು ಅವನು ಆರಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ. ಆಗ ಮನಸ್ಸಲ್ಲಿ ಇರ್ತಕ್ಕಂಥ ಪ್ರೀತಿಯನ್ನು ಹೇಳ್ಕೊಂಡೇ ಬಿಡೋಣ ಅಂತ ತೀರ್ಮಾನ ಮಾಡ್ಕೋತಾರೆ ಅಂತ ಹೇಳಿ ನಚ್ಚಿ ಹೇಳಿದಾಗ, ಖಂಡಿತ ಸೂಪರ್ ಆಗಿದೆ ಐಡಿಯಾ ಅಂತ ಹೇಳಿ ಸತ್ಯನ ಕೂಡ ಆ ಒಂದು ಐಡಿಯಾಗೆ ಒಪ್ಕೋತಾರೆ. ಇತ್ತ ಕಡೆ ಭೂಮಿ ಬಟ್ಟೆ ಮಡ್ಚ್ತಾ ಇರಬೇಕಿದ್ರೆ, ಈಗೇನಾದರೂ ಸಾಹೇಬ್ರು ನನ್ನ ಜೊತೆ ಇನ್ನು ಮುಂದೆ ಮಾತಾಡಲ್ಲ ಅಂತ ಹೇಳಿ ಮಾತನ್ನ ಹೇಗೆ ಆಡ್ತೀನಿ ಗೊತ್ತಾ, ಸಾಕಮ್ಮ ತಾಯಿ ನಾನು ನಿನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ ಅವ್ರನ್ನ ಇರಿಟೇಟ್ ಮಾಡಿಬಿಡ್ತೀನಿ ಅಂತ ಮಾತನಾಡ್ಕೋತಿರ್ತಾಳೆ. ಆತ ಟೈಮ್ಗೆ ಫೋನ್ ನೋಡೋಣ ಅಂತ ನೋಡಿದಾಗ ಮೀಡಿಯಾದಲ್ಲೆಲ್ಲ ಬರ್ತಿರೋ ವಿಷಯ ನೋಡಿ ಆಕೆ ಶಾಕ್ ಆಗ್ತಾಳೆ. ಪೊಲೀಸ್ ಸ್ಟೇಷನ್ ಮೇಲೆ ಮುತ್ತಿಗೆ ಹಾಕಿರೋದು ಗೊತ್ತಾಗುತ್ತೆ, ಕಲ್ಲು ತೂರಾಟ ಆಗ್ತದೆ. ಆ ಕಲ್ಲು ಬಂದು ಅಜಿತ್ಗೆ ಬೀಳ್ತಿದ್ದಾಗೆ ಭೂಮಿ ಹೆದರ್ಕೊಂಡ್ಬಿಡ್ತಾಳೆ. ತಕ್ಷಣ ದೊಡ್ಡ ಸಾಹೇಬ್ರೆ ಅಂತ ಹೇಳಿ ಕೂತ್ಕೊಂಡು ಬಂದಾಗ ದೇವ್ಯಾನಿ ಇರ್ತಾರೆ. ಏನಾಯ್ತು ಭೂಮಿ ಅಂತಾಗ, ನನಗೆ ನಿಜಕ್ಕೂ ಅಜಿತ್ ಸಾಹೇಬ್ರನ್ನ ನೋಡಬೇಕು ಅನಿಸ್ತದೆ, ಮೊದಲು ಹೋಗಬೇಕು, ಅದಕ್ಕೆ ದೊಡ್ಡ ಸಾಹೇಬ್ರನ್ನ ಕರೆದುಬಿಟ್ಟು ಹೋಗೋಣ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಭೂಮಿ, ಅಜಿತ್ ಬೇಡ ಅಂತ ಹೇಳಿದ ಅಲ್ವಾ, ಅದಕ್ಕೆ ಮೇಲೂ ನೀನು ಹೋದರೆ ಅವ್ನು ಕೋಪ ಮಾಡ್ಕೊಳ್ಳಲ್ವಾ ಅಂದಾಗ, ಇಲ್ಲ ನನಗೆ ಇಲ್ಲಿ ಅವ್ರನ್ನ ಬಿಟ್ಟು ಇರೋಕೆ ಆಗ್ತಿಲ್ಲ, ನನ್ನ ಮನಸ್ಸು ವಿಲ್ವಿಲ್ಲ ಅಂತ ಒದ್ದಾಡ್ತಾ ಇದೆ, ನಾನು ಈಗಲೇ ಹೋಗಬೇಕು ಅಂದಾಗ ನಿನ್ನ ಜಾಗದಲ್ಲಿ ಇದ್ದಿದ್ರೆ ನಾನು ಕೂಡ ಅದನ್ನೇ ಮಾಡ್ತಿದ್ದೆ ಭೂಮಿ, ಖಂಡಿತವಾಗ್ಲೂ ಅಂತ ಹೇಳಿ ದೇವ್ಯಾನಿ ಹೇಳ್ತಾರೆ. ಸರಿ ಆಯಿತು ನೀನು ಹೋಗು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಈ ಕಡೆ ಸೆಕ್ಯೂರಿಟಿ ಗಾರ್ಡ್ ನೋಡ್ಬಿಟ್ರೆ ಏನು ಮಾಡೋದು ಅಂತ ಅನ್ಕೊಂಡಿದ್ದೆ. ಆ ಸೆಕ್ಯೂರಿಟಿ ಗಾರ್ಡ್ ಹೋಗ್ತಿದ್ದಾಗೆ ಅಲ್ಲಿ ಇದ್ದಂಥ ತನ್ನ ಸೈಕಲನ್ನು ತಗೊಂಡು ಹೊರಟೇ ಬಿಡ್ತಾಳೆ. ಈ ಕಡೆ ದೇವ್ಯಾನಿಯವರು ಹೋಗು ಆ ಕಾರ್ಪೊರೇಟರ್ ಕಡೆಯವರಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ, ಒಂದು ಕಿಡ್ನಾಪ್ ಮಾಡ್ಬೋದು, ನಿನ್ನ ಕಥೆಯನ್ನೇ ಮುಗಿಸ್ಬಹುದು, ಖಂಡಿತ ದಾರಿಯಲ್ಲಿ ಆಕ್ಸಿಡೆಂಟ್ ಕೂಡ ಆಗ್ಬಹುದು, ಈ ಸ್ಪೀಡಲ್ಲಿ ಹೋಗ್ತಾ ಇದೆಯಾ, ಖಂಡಿತ ನಿನ್ನ ಕತೆ ಮುಗಿದ್ರೆ ನನ್ನ ಮಗಳು ಬದುಕು ಸರಿ ಹೋಗುತ್ತೆ, ಅಂಶು ಬದುಕು ಅಂತ ಹೇಳಿ ಅನ್ಕೋತಿದ್ದಾಗೆ ಶ್ರವಣ್ ಅಲ್ಲಿಗೆ ಬರ್ತಾರೆ. ಏನು ಮಾತಾಡ್ತಿದ್ಯಾ ದೇವ್ಯಾನಿ ಅಂದಾಗ, ಏನಿಲ್ಲ ಅಂಶು ನೆನಪಾಯಿತು, ದೇವ್ರ ಅವಳ ಜೊತೆಗೆ ಇರ್ತಾನೆ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದಾಗ, ಇಲ್ಲಿ ಮನಸ್ವಿನಿನ ನೆನಪು ಮಾಡ್ಕೋತಾರೆ ಶ್ರವಣ್. ನನಗೆ ಅರ್ಥ ಆಗುತ್ತೆ ಬಾಬಾ, ನಾನು ಅಂಚು ಅಂದಾಗ ನಿಮಗೆ ಮನಸ್ವಿನಿ ನೆನಪಾಗ್ತಾಳೆ ಅಂತ, ಖಂಡಿತ ನಾವಿಬ್ಬರು ಒಂದೇ ತೋಣಿಯಲ್ಲಿ ಪ್ರಯಾಣ ಮಾಡ್ತಿರೋರು ಅಂತ ದೇವಿಯಾನೇ ಹೇಳಿದಕ್ಕೆ, ಹೆಣ್ಮಕ್ಳು ಹುಟ್ಟಿದ್ರೆ ಕಷ್ಟ, ಮದುವೆ ಮಾಡಬೇಕು ಅದು ಇದು ಅಂತಾರೆ, ಆದರೆ ಹೆಣ್ಮಕ್ಳು ಜೊತೆಲಿಲ್ಲ ಅಂದರೂ ಎಷ್ಟು ನೋವಾಗತ್ತಲ್ವ ಅಂತ ಶ್ರವಣ್ ಹೇಳ್ತಾರೆ. ಸರಿ ಆಯಿತು ಬಾ ಊಟ ಮಾಡೋಣ ಅಂತ ಕರ್ಕೊಂಡು ಬರ್ತಾರೆ. ಈ ಕಡೆ ಭೂಮಿ ಇನ್ನೂ ಕೂಡ ರೂಮಿಂದ ಹೊರಗಡೆನೆ ಬಂದಿಲ್ಲ. ಶ್ರವಣ್ಣ ಹೋಗಿ ಏನಾದರೂ ಮಾಡಿ ಡೋರ್ನ ಓಪನ್ ಮಾಡಿಸುವಂಥ ಸಂಗೀತ ಅವರು ಹೇಳ್ತಾರೆ. ಇತ್ತ ಕಡೆ ದೇವ್ಯಾನಿ ಏನಾದರೂ ನೋಡ್ಬಿಟ್ರೆ ಅವಳಿಲ್ಲ ಅಂತ ಗೊತ್ತಾಗಿ ಅವರು ಹೋಗಿ ಹುಡ್ಕೊಂಡು ಕರ್ಕೊಂಡು ಬಂದ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ, ತಡೆಯೋಕೆ ಅಂತ ನೋಡ್ತಾರೆ. ಬಟ್ ಆದರೂ ಕೂಡ ಇಲ್ಲಿ ಸಂಗೀತ ಅವರು ರೂಮಿಗೆ ಹೋಗಿ ಭೂಮಿಯನ್ನ ಕರೆಯೋಕೆ ಅಂತ ಹೋಗ್ತಾರೆ. ಭೂಮಿ ಕಾಣಿಸ್ತಾ ಇದ್ದಾಗ ಎಲ್ರಿಗೂ ಕೂಡ ಗಾಬರಿ ಆಗತ್ತೆ. ಎಲ್ಲರೂ ಎಲ್ಲ ಕಡೆ ಕೂಡ ನೋಡ್ತಿದ್ದಾರೆ, ಎಲ್ಲೂ ಕೂಡ ಭೂಮಿ ಕಾಣಿಸ್ತಿಲ್ಲ. ಅದ್ರ ನಡುವೆ ನಚ್ಚಿ ಹೋಗಿದ್ದೆ ಸೈಕಲ್ ಮಿಸ್ ಆಗಿರುವುದನ್ನ ಗಮನಿಸ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಯಾರು ಹೋಗಿಲ್ಲ ಅಂತ ಹೇಳ್ತಾರೆ, ಬಿಕಾಸ್ ಅವ್ರಿಗೆ ಗೊತ್ತಿರೋದಿಲ್ಲ. ತದನಂತರ ವಾಪಸ್ ಆಗಿದೆ. ಈ ಕಡೆ ಸಂಗೀತ ಅವರು ಕೂಡ ಅಜಿತ್ ನೋಡೋಕೆ ಹೋಗ್ಬಿಟ್ಲಾ ಭೂಮಿ ಅಂತ ಅನ್ಕೋತಿರ್ತಾರೆ. ನಚ್ಚಿ ಬಂದು, ಹೌದು ಅಮ್ಮ ಹೇಳಿರೋದು ಕರೆಕ್ಟ್ ಆಗಿದೆ, ಅಜಿತ್ ಅಣ್ಣನಿಗೆ ಹತ್ರನೇ ಹೋಗಿದ್ದಾರೆ ಭೂಮಿ, ಅದಕ್ಕೆ ಸೈಕಲ್ ತಗೊಂಡು ಅಂತ ಹೇಳಿದಾಗ ಮೊದಲು ಆಕೆಯನ್ನ ಕಾಪಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಚ್ಚಿ ಶ್ರವಣಿ ಎಲ್ಲರೂ ಕೂಡ ಮನೆಯಿಂದ ಹೊರಡ್ತಾರೆ. ಈ ಕಡೆ ಭೂಮಿ ಹೋಗ್ಬೇಕಿದ್ರೆ ಅವಳು ಸೈಕಲ್ ಪಂಚರ್ ಆಗಿದೆ. ದಾರಿಲಿ ಇರ್ತಕ್ಕಂಥ ಪೋಲಿಗಳು ಆಕೆಯನ್ನ ರೇಗಿಸ್ತಿದ್ದಾರೆ, ಅಟ್ಯಾಕ್ ಮಾಡೋಕೆ ಮುಂದಾಗ್ತಾರೆ. ಅದೇ ಟೈಮ್ಗೆ ಖಡಕ್ ಆಗಿ ಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ದಿಲೀಪ್ ಅವರು. ಹಾಗಾದ್ರೆ ಇಲ್ಲಿ ದಿಲೀಪ್ ಎಂಟ್ರಿಗೆ ಭೂಮಿ ಹಾಗೆ ಶಾಕ್ ಆಗ್ತಿದ್ದಾರೆ. ಭೂಮಿಯನ್ನ ಕಾಪಾಡಿ ದಿಲೀಪ್ ಮನೆ ಕರ್ಕೊಂಡು ಬರ್ತಿದ್ದಾರೆ. ಅಚ್ಯುತ್ಗೆ ಮೆಚ್ಚು ಟಕ್ಕರ್ ಕೊಡುವುದಕ್ಕೆ ದಿಲೀಪ್ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.